ಶಿಗ್ಗಾವಿನಲ್ಲಿ ಭಾರತೀಯ ಜನತಾ ಪಕ್ಷದ ಭರತ್ ಬೊಮ್ಮಾಯಿ ಅವರು ಮತ್ತು ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರು ಮತ್ತು ಸಂಡೂರಿನಲ್ಲಿ ಕಾಂಗ್ರೆಸ್ಸಿನ ಅನ್ನಪೂರ್ಣ ತಮ್ಮ ಮುನ್ನಡೆಗಳನ್ನು ಕಾಯ್ದುಕೊಂಡಿರುವ ವರದಿಗಳು ಕರ್ನಾಟಕದಿಂದ ಬರ್ತಾ ಇದ್ದರೆ ಮಹಾರಾಷ್ಟ್ರದಲ್ಲಿ ಮಾತ್ರ 127ರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ BJP ನೇತೃತ್ವದ ಮಹಾಯುತಿ ಹಾಗೂ 109ರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾದಿದೆ. ಕಾಂಗ್ರೆಸ್ ಅಲ್ಲ, ಮಹಾಗಾಡಿ ಮಹಾರಾಷ್ಟ್ರ ಹೋಗ್ತಾ ಇದೆ ಅಂತ ಈ ಸದ್ಯ ಹೇಳಕ್ ಆಗಲ್ವಲ್ಲ. ಯು ಕಾಂಟ್ ಸೇ ಎಕ್ಸಾಕ್ಟ್ಲಿ ಹೇಳಕ್ ಬರಲ್ಲ. ಇನ್ನೊಂದು 1.5 ಗಂಟೆ ಕಾಲ 2 ಗಂಟೆ ಕಾಲ ಆದರೆ ಒಂದು ಹಂತಕ್ಕೆ ಬರಬಹುದು. ಎಸ್ ಮೊದಲ ಸುತ್ತಿನಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಮುನ್ನಡೆ ಇತ್ತು. ಅದಾದ ನಂತರ ಯೋಗೇಶ್ವರ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡ್ರು. ಚನ್ನಪಟ್ಟಣ ಮೊದಲ ಸುತ್ತು ಈಗ ಮುಕ್ತಾಯವಾಗಿದೆ. ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಮೊದಲ ಸುತ್ತಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಅಂತ ಹೇಳಿ ಹೋಗ್ತಾ ರೀತಿಯಲ್ಲಿ ನೋಡ್ತಾ ಇದ್ದಾಗ ಯೋಗೇಶ್ವರ್ ಅವರು ಮುನ್ನಡೆ ಕಾಯ್ಕೊಂಡ್ರು, ನಿಖಿಲ್ ಅವರು ಮುನ್ನಡೆ ಕಾಯ್ಕೊಂಡ್ರು. ಅಂಚೆ ಮತಪೆಟ್ಟಿಗೆಯಲ್ಲಿ ನಿಖಿಲ್ ಅವರಿಗೆ ಮುನ್ನಡೆ ಇತ್ತು. ತದನಂತರ ಮತ್ತೆ ಯೋಗೇಶ್ವರ್ ಅವರು ಮುನ್ನಡೆ ಅಂತ ಬಂತು. ಈಗ ಬರ್ತಾ ಇರುವಂತ ಮಾಹಿತಿಯ ಪ್ರಕಾರ ನಿಖಿಲ್ ಅವರು ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ, ಇಲ್ಲಿ ಕಾಯ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಸೊ ಎಲ್ಲ ಕೂಡ ಹೇಳ್ತಾ ಇದ್ದಿದ್ದೇನು ಅಂತಂದ್ರೆ ಈ 3 ಕ್ಷೇತ್ರಗಳು ಆಯಾ ಪಕ್ಷಗಳು ಯಥಾಸ್ಥಿತಿಯಲ್ಲಿ ಉಳಿಸಿಕೊಳ್ಳುತ್ತವೆ ಅಂತೇಳಿ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಿದ್ದು. ಅಂದ್ರೆ ಜೆಡಿಎಸ್ನವರು ಜೆಡಿಎಸ್ ಕಡೆಗೆ, ಬಿಜೆಪಿ ಕಡೆಗೆ ಶಿಗ್ಗಾವಿಯಲ್ಲಿ, ಸಂಡೂರನ್ನ ಕಾಂಗ್ರೆಸ್ನವರು, ಹೀಗೆ ಅಂತ ಹೇಳ್ತಾ ಇದ್ದಿದ್ದು. ಅದರಲ್ಲಿ ಏನಾದರೂ ಏರ್ಪೇರ್ ಆಗುತ್ತಾ? ಚುನಾವಣೆ ಫಲಿತಾಂಶ ಇವತ್ತು ಗೊತ್ತಾಗುತ್ತೆ. ಸದ್ಯದ ಪ್ರಕಾರ ಈಗ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆ ಇದ್ದಾರೆ, ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಮುನ್ನಡೆ ಇದ್ದಾರೆ, ಸಂಡೂರಿನಲ್ಲಿ ಅನ್ನಪೂರ್ಣ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಮಹಾರಾಷ್ಟ್ರದ ವಿಚಾರಕ್ಕೆ ಹೋಗೋದಾದ್ರೆ ಅಲ್ಲಿ ಬಿಜೆಪಿ ಮೈತ್ರಿಕೂಟ 132 ಇದೆ, ಕಾಂಗ್ರೆಸ್ 111 ಸ್ಥಾನದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಜಾರ್ಖಂಡ್ನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೀವಿ. ಕರ್ನಾಟಕದ ಈಗಾಗಲೇ 2 ಸ್ಥಾನಗಳಲ್ಲಿ NDA ಮುನ್ನಡೆ ಇದೆ, ಕಾಂಗ್ರೆಸ್ 1ರಲ್ಲಿದೆ. ಜಾರ್ಖಂಡ್ನಲ್ಲಿ 35 ಬಿಜೆಪಿ ಮುನ್ನಡೆ ಇದೆ, JMM 29ರಲ್ಲಿ ಮುನ್ನಡೆ ಇದೆ. ಅಂದ್ರೆ ಕಾಂಗ್ರೆಸ್ ಜೊತೆಗೆ ನಿಂತ್ಕೊಂಡಿರುವಂಥದ್ದು JMM. ಈ ಕಡೆಗೆ ಬಿಜೆಪಿ 35ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಏನಾಗುತ್ತೆ? 2 ತದ್ವಿರುದ್ಧವಾಗಿತ್ತು ಲೋಕಸಭೆಯ ಚುನಾವಣೆಯಲ್ಲಿ. ಕಾರಣ ಮಹಾರಾಷ್ಟ್ರದಲ್ಲಿ ಅಲ್ಲಿ INDIA ಕೂಟಕ್ಕೆ ಹೆಚ್ಚಿನ ಸ್ಥಾನಗಳು ಸಿಕ್ಕಿತ್ತು, 30 ಸ್ಥಾನಗಳು. NDA ಕೂಟಕ್ಕೆ 17 ಸ್ಥಾನಗಳು ಸಿಕ್ಕಿತ್ತು. ಜಾರ್ಖಂಡ್ನಲ್ಲಿ ರಿವರ್ಸ್ ಆಗಿತ್ತು, NDA ಹೆಚ್ಚಿನ ಸ್ಥಾನವನ್ನು ಪಡ್ಕೊಂಡಿತ್ತು, ಆ ಕಡೆಗೆ ಇನ್ನೊಂದು JMM ಪಕ್ಷ ಕಡಿಮೆ ಸ್ಥಾನಗಳನ್ನು ಪಡ್ಕೊಂಡಿತ್ತು. ಈ ರೀತಿಯಾದ ಟಗ್ ಆಫ್ ವಾರ್ನಲ್ಲಿ ಯಾವ ರೀತಿಯಾಗಿ ಜನ ಮತವನ್ನ ಚಲಾವಣೆ ಮಾಡಿದ್ದಾರೆ ಅದರ ಫಲಿತಾಂಶ ಇವತ್ತು ಗೊತ್ತಾಗುತ್ತೆ. ಸೊ ಈಗ ಬರ್ತಾ ಇರುವಂತಹ ಮಾಹಿತಿಗಳು, ಶಿಗ್ಗಾವಿಯಲ್ಲಿ ಮೊದಲ ಸುತ್ತು ಈಗ ಮುಕ್ತಾಯವಾಗಿದೆ. ಅದರಲ್ಲೂ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಿಜೆಪಿ 5188, ಕಾಂಗ್ರೆಸ್ 4961. ದೊಡ್ಡ ಮಾರ್ಜಿನ್ಗೆ ಹೋಗ್ತಾ ಇಲ್ಲ, 100-200 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಹೋಗ್ತಾ ಇದ್ದಾರೆ. ಕಾರಣ ಕಾಂಗ್ರೆಸ್ 4964 ಇದ್ರೆ, ಆ ಕಡೆಗೆ 5198 ಭರತ್ ಬೊಮ್ಮಾಯಿ ಅವರು, ಅಂದ್ರೆ 224 ಮತಗಳ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ರಫ್ಲಿ ಒಂದು 1.8 ಲಕ್ಷ ಮತ ಏನೋ ಚಲಾವಣೆ ಆಗಿರಬೇಕು ಶಿಗ್ಗಾವಿಯಲ್ಲಿ ಸರ್. ಚನ್ನಪಟ್ಟಣದಲ್ಲಿ ಸುಮಾರು ಒಂದು 2 ಲಕ್ಷ ಮತ ಇದ್ದಂಗಿದೆ. ಒಂದು 2000-4000 ಈಚೆ ಇರಬಹುದು ಅನ್ಸುತ್ತೆ ಮೇಲ್ನೋಟಕ್ಕೆ ನೋಡಿದ್ರೆ. ಹಾಗಾಗಿ ಮೊದಲ ಸುತ್ತು ಅಂದ್ರೆ ನೀವು 20 ಸುತ್ತು ಅಂದ್ರೆ 10,000 ಓಟ್ ಲೆಕ್ಕಾಚಾರ ಹಿಡಿತಿದ್ದಂಗಿದೆ, 8-9,000 ಓಟ್ ಲೆಕ್ಕಾಚಾರ ಹಿಡಿತಿದ್ದಂಗಿದೆ. ಹಾಗಾಗಿ ವಿಪರೀತವಾದಂತಹ ಊಹಾತ್ಮಕ ಹರ್ಷ ಅಥವಾ ನಿರಾಸೆಗೆ ಯಾರು ಹೋಗಬೇಕಾದ ಅವಶ್ಯಕತೆಗಳಿಲ್ಲ. ಇದು ತೀರಾ ಇದೆ. ನಾನು ಅದಕ್ಕೆ ಹೇಳಿದ್ದು 8ರಿಂದ 10 ಸುತ್ತಿನ ಮತ ಎಣಿಕೆ ಮುಗಿದು ಆಗಲೂ ಅಭ್ಯರ್ಥಿ ಆಲ್ಮೋಸ್ಟ್ ಒಂದು 10-12 ಸಾವಿರ ಮತಗಳ ಲೀಡನ್ನು ತರ್ತಾ ಇದ್ದಾರೆ, ಉಳಿಸ್ಕೋತಿದ್ದಾರೆ ಅಂತ ಅಂದರೆ ಆಗ ದೇರ್ ಇಸ್ ಎ ಡಿಫರೆಂಟ್ ಇಶ್ಯೂ ಒಂದು ಟು ಥಿಂಕ್. ಬಟ್ ಆಗಲೂ ಇನ್ನೂ 10 ಸುತ್ತಲ್ಲಿ ಆ ಕ್ಷೇತ್ರದ ಯಾವ ಭಾಗದ ಮತಪೆಟ್ಟಿಗೆಗಳು ಕೌಂಟಿಂಗ್ ಬಂದಿಲ್ಲ ಅನ್ನೋದ್ರ ಮೇಲೆ ಹೋಗುತ್ತೆ. ನಗರ ಪ್ರದೇಶ, ನಗರ ಅಲ್ಲ, ಗ್ರಾಮೀಣ. ಚನ್ನಪಟ್ಟಣದಲ್ಲಿ ಇಟ್ಸ್ ವೆರಿ ಡಿಫರೆಂಟ್. ಹಳೆಯ ಸಾತನೂರಿಗೆ ಸೇರಿದ ಪ್ರದೇಶಗಳು ಬೇರೆ, ಈ ಕಡೆ ಪ್ರದೇಶಗಳು ಬೇರೆ. ಹಂಗಾಗಿ ಯಾರು ಯಾವ ಕಡೆಗೆ ಹೋಗಿದ್ದಾರೆ ಅನ್ನೋದು ಇಲ್ಲ ಸರ್. ಜನರಲಿ ಇಡೀ ಕ್ಷೇತ್ರದ ಜನ ಒಬ್ಬ ಅಭ್ಯರ್ಥಿ ಪರವಾಗಿದ್ದಾರೆ ಅಂದರೆ ಬೇರೆ ವಿಚಾರ. ಅದು ಫಸ್ಟ್ ರೌಂಡ್ ಇಂದಾನೆ ಗೊತ್ತಾಗ್ಬಿಡುತ್ತೆ ಅಲ್ಲ ಸರ್? ಗೊತ್ತಾಗತ್ತೆ. ಅದು ಅವ್ರು ಯಾವ ಸುತ್ತಿನಲ್ಲೂ ಅವ್ರು ಮುನ್ನಡೆಯಿಂದ ಬಿಟ್ಟೇ ಕೊಡಲ್ಲ. ಪ್ರತಿಯೊಂದು ಒಂಚೂರು ಏರ್ಪೇರ್ ಆಗ್ಬೋದು ಅಷ್ಟೇ ವ್ಯತ್ಯಾಸ, ಡಿಫರೆನ್ಸು. 8 ಇದ್ದಿದ್ದು 6:30 ಆಗ್ಬೋದು, 6:30 ಇದ್ದಿದ್ದು 7:30 ಆಗ್ಬೋದು ಅಷ್ಟೇ. ಅದು ಬಿಟ್ಟೇ ಕೊಡಲ್ಲ ಅವರು. ಕೆಲವು ಕ್ಷೇತ್ರಗಳಲ್ಲಿ 1ನೇ ಸುತ್ತಿಂದ ಕೊನೆಯ ಸುತ್ತವರೆಗೂ ಅವರೇ ಲೀಡಲ್ಲಿ ಇರ್ತಾರೆ ಒಬ್ಬರೇ. ಅಂದ್ರೆ ಜನ ಒಂದು ಕಡೆಗೆ ನಿಂತ್ಕೊಂಡಿದ್ದಾರೆ. ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿ ಕ್ಷೇತ್ರದ ಎಲ್ಲ ಭಾಗಗಳಲ್ಲಿ ಮತಗಟ್ಟೆಗಳಲ್ಲಿ ಬೂತ್ ವೈಸ್ನ ಹೇಳ್ತಿರೋದು, ಒಂಥರ ವ್ಯಕ್ತಿಗೆ ಒಂದೇ ಥರವಾದ ಬೆಂಬಲ ಲಭಿಸಿದೆ. ಕೆಲವು ಬೂತಲ್ಲಿ ಒಂಚೂರು ಕಡಿಮೆ ಇರ್ಬೋದು, ಕೆಲವು ಬೂತಲ್ಲಿ ಒಂಚೂರು ಜಾಸ್ತಿ ಇರ್ಬೋದು, ಅಷ್ಟೇ ವ್ಯತ್ಯಾಸ. ಆಲ್ ರೈಟ್.